ನಮಸ್ಕಾರ, ನಾನು ಭಾನು ಶ್ರೀನಿವಾಸ್. ಪಶ್ಚಿಮ ಬಂಗಾಳ ಕ್ರಾಂತಿಕಾರಿಗಳ ನಾಡು ಈಗ ಸಾಂವಿಧಾನಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿದೆ. ದಶಕಗಳ ಕಾಲ ಬಂಗಾಳವನ್ನ ಆಳ್ವಿಕೆ ಮಾಡಿದ ಮಮತಾ ಬ್ಯಾನರ್ಜಿಯವರ ಸಾಮ್ರಾಜ್ಯ ಪತನಗೊಂಡಿದೆ. ಆದ್ರೆ ಪತನದ ನಂತರವೂ ಅವರು ಅಧಿಕಾರ ಬಿಟ್ಟುಕೊಡಲು ಸಿದ್ಧರಿಲ್ಲ. ನಾನು ಸೋತಿಲ್ಲ, ನನ್ನನ್ನ ಸೋಲಿಸಲಾಗಿದೆ ಎಂಬ ಘೋಷಣೆಯೊಂದಿಗೆ ಮಮತಾ ಬ್ಯಾನರ್ಜಿ ಅವರು ಇಡೀ ದೇಶದ ಗಮನವನ್ನ ಸೆಳೆದಿದ್ದಾರೆ. 2026ರ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂಗಾಳದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ತಿರುವು ನೀಡಿದೆ. 294 ಕ್ಷೇತ್ರಗಳ ಪೈಕಿ ಬಿಜೆಪಿ ಬರೋಬ್ಬರಿ 207 ಸ್ಥಾನಗಳನ್ನ ಗೆದ್ದು ಭರ್ಜರಿ ಬಹುಮತ ಪಡೆದಿದೆ. ಇನ್ನು 15 ವರ್ಷಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ ಈಗ ಕೇವಲ 80 ಸ್ಥಾನಗಳಿಗೆ ಕುಸಿದಿದೆ. ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಅಧಿಕಾರಿಗಳ ವಿರುದ್ಧ 15 ಮತಗಳ ಅಂತರದಿಂದ ಸೋಲನ್ನುಂಡಿದ್ದಾರೆ. ಆದ್ರೂ ಸಹ ಇದೀದಿ ಹೇಳೋದು ಒಂದೇ ಮಾತು, ನಾನು ರಾಜೀನಾಮೆ ನೀಡಲ್ಲ. ನಾನು ಯಾಕೆ ರಾಜೀನಾಮೆಯನ್ನ ನೀಡಬೇಕು? ಇದು ಜನರ ತೀರ್ಪಲ್ಲ, ಇದು ಮತಗಳ ಲೂಟಿ. ಚುನಾವಣಾ ಆಯೋಗ ಬಿಜೆಪಿಯ ಏಜೆಂಟ್ ನಂತೆ ಕೆಲಸ ಮಾಡ್ತಿದೆ. ನಾವು ನೈತಿಕವಾಗಿಯೇ ಗೆದ್ದಿದ್ದೇವೆ. ನಾನು ಪುನಃ ರಾಜಭವನಕ್ಕೆ ಹೋಗುವ ಪ್ರಶ್ನೆಯೇ ಇಲ್ಲ. ಅಲ್ಲ, ಈ ದೀದಿ ಅವರ ಈ ಹಠಮಾರಿ ನಿಲುವು ಈಗ ಕಾನೂನು ಸಮರಕ್ಕೆ ನಾಂದಿ ಹಾಡಿದೆ. ಹೌದು, ಸಂವಿಧಾನದ ವಿಧಿ 172ರ ಪ್ರಕಾರ ವಿಧಾನಸಭೆಯ ಅವಧಿಯು 5 ವರ್ಷಗಳು ಮುಗಿದ ತಕ್ಷಣ ತನ್ನಷ್ಟಕ್ಕೆ ತಾನೇ ವಿಸರ್ಜನೆಯಾಗುತ್ತೆ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ತಾಂತ್ರಿಕವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ಒಂದ್ ವೇಳೆ ಅವರು ಅಧಿಕಾರದಿಂದ ಕೆಳಗಿಳಿಯದಿದ್ದರೆ ರಾಜ್ಯಪಾಲ RNV ರವಿ ಅವರು ಸರ್ಕಾರವನ್ನ ವಜಾಗೊಳಿಸಿ ಅಥವಾ ಪೊಲೀಸ್ ಪಡೆಯ ಸಹಾಯದಿಂದ ಅವರನ್ನ ತೆರವುಗೊಳಿಸುವ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಕಾನೂನು ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ರಾಜಕೀಯ ಹಗ್ಗಜಗ್ಗಾಟ ನಡೀತಾ ಇದ್ರೆ ಬಂಗಾಳದ ಬೀದಿಗಳಲ್ಲಿ ಹಿಂಸಾಚಾರ ತಾಂಡವವಾಡ್ತಾ ಇದೆ. ಫಲಿತಾಂಶದ ಬೆನ್ನಲ್ಲೇ ಟಿಎಂಸಿ ಕಚೇರಿಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಟಿಎಂಸಿ ಅಭ್ಯರ್ಥಿ ಮೇಲೆ ಸಹ ಹಲ್ಲೆಯನ್ನ ನಡೆದಿದೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಿವೆ. ಇನ್ನು ಬಿಜೆಪಿ ಇದು ಟಿಎಂಸಿಯ ಒಳಗಿನ ಆಂತರಿಕ ಕಲಹ ಅಂತ ಹೇಳ್ತಾ ಇದ್ರೆ, ಮಮತಾ ಪಡೆ ಇದು ಬಿಜೆಪಿಯ ದಬ್ಬಾಳಿಕೆ ಅಂತ ಕರೀತಿದ್ದಾರೆ. ಈ ಮಧ್ಯೆ ಬಿಜೆಪಿಯು ಹೊಸ ಸರ್ಕಾರ ರಚನೆ ಮಾಡುವ ಎಲ್ಲಾ ಸಿದ್ಧತೆಗಳು ನಡೆಸ್ತಿವೆ. ಮೇ 8ರಂದು ಬಿಜೆಪಿ ಶಾಸಕಾಂಗ ಪಕ್ಷ ಸಭೆ ನಡೆಯಲಿದ್ದು, ಸುವೇಂದು ಅಧಿಕಾರಿ ಅವರನ್ನ ಬಂಗಾಳದ ಮುಂದಿನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವ ಎಲ್ಲಾ ಸಾಧ್ಯತೆಗಳು ಇವೆ. ಮೇ 9ರಂದು ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನದಂದು ಹೊಸ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸುವ ಮುನ್ಸೂಚನೆ ಸಹ ಸಿಕ್ಕಿರುವಂತದ್ದು. ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಪ್ರಕರಣದಿಂದ ಹಿಡಿದು ಭ್ರಷ್ಟಾಚಾರದ ಆರೋಪಗಳವರೆಗೆ ದೀದಿ ಸರ್ಕಾರದ ವಿರುದ್ಧ ಜನರಲ್ಲಿ ಭಾರಿ ಆಕ್ರೋಶವಿತ್ತು. ಇದೇ ಈಗ ಬಿಜೆಪಿಯ ವರದಾನವಾಗಿದೆ. ಆದ್ರೆ ಅಧಿಕಾರ ಹಸ್ತಾಂತರ ಶಾಂತಿಯುತವಾಗಿ ನಡೆಯುತ್ತಾ ಅಥವಾ ಬಂಗಾಳ ಮತ್ತೊಮ್ಮೆ ರಕ್ತಸಿಕ್ತ ಕ್ರಾಂತಿಗೆ ಸಾಕ್ಷಿಯಾಗುತ್ತದೆಯೇ ಎಂಬುದು ಈಗ ಇಡೀ ದೇಶದ ಮುಂದಿರುವ ಒಂದು ದೊಡ್ಡ ಪ್ರಶ್ನೆ. ಇನ್ನು ಜೀವನ ಪೂರ್ತಿ ಹೋರಾಟದ ಹಾದಿಯಲ್ಲೇ ಬಂದಿರುವ ಮಮತಾ ಬ್ಯಾನರ್ಜಿ ಈಗ ಸಂವಿಧಾನದ ವಿರುದ್ಧವೇ ಹೋರಾಟಕ್ಕಿಳಿದಿದ್ದಾರೆ. ಆದ್ರೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಎಂಬ ಸತ್ಯ ಇವರಿಗೆ ಮನವರಿಕೆ ಆಗುತ್ತಾ ಅಥವಾ ರಾಜ್ಯಪಾಲರ ಪ್ರವೇಶದಿಂದ ದೀದಿ ಸರ್ಕಾರಕ್ಕೆ ಅಂತ್ಯ ಬೀಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ.